ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. In the last class we discussed about excretory system, human excretory system. In that chapter, in the excretory system of human, we discussed the functions of tubules. Then the mixturation. What is meant by mixturation? It is a process of release of urine. Then regulation of kidney function. All these studied in the last class. Now in today's class we will discuss about the last concept. That one is other glands of the body to help the elimination of excretory waste and the disorders of kidney. ಇವತ್ತಿನ ಒಂದು ತರಗತಿಯಲ್ಲಿ ಕಿಡ್ನಿಯನ್ನು ಹೊರತುಪಡಿಸಿ ಇನ್ನುಳಿದಿರತಕ್ಕಂತಹ ಕೆಲವು ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವು ಭಾಗಗಳು ಕೂಡ ಏನು ಒಂದು ನೈಟ್ರೋಜಿನಸ್ ವೇಸ್ಟ್ ಇದೆ ಅಥವಾ ಎಕ್ಸ್ಕ್ರೀಟರಿ ವೇಸ್ಟ್ ಅಂತ ಏನು ಹೇಳ್ತೇವೆ, ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡುತ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವು ಭಾಗಗಳು, ಆ ಅಂಗಾಂಗಗಳೇನು ಮಾಡುತ್ತೆ, ವಿವಿಧ ರೂಪದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದೆ. ಅದನ್ನು ನಾವು ಅದರ್ ಆರ್ಗನ್ಸ್ ರಾದರ್ ದನ್ ಕಿಡ್ನಿ ಟು ರಿಮೂವ್ ಆರ್ ಎಲಿಮಿನೇಟ್ excretory products or nitrogenous waste through elimination ಹೊರಹಾಕುತ್ತೆ. ಯಾವ್ಯಾವುದಾಗಾದ್ರೆ ಆ ಒಂದು ಅಂಗಾಂಗಗಳು ಅಂದಾಗ, rather than kidney there are three important organs in our body to eliminate some nitrogenous waste products. Those organs are, one is lungs, then second one is liver, and third one is skin. So these are the important other organs to help elimination of nitrogenous waste rather than kidney. ಕಿಡ್ನಿಯನ್ನು ಹೊರತುಪಡಿಸಿ ಈ ಮೂರು ಅಂಗಾಂಗಗಳೇನಿದೆ ಇವು ಸ್ವಲ್ಪ ಮಟ್ಟಿಗೆ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುತ್ತೆ. ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ ಲಂಗ್ಸ್. ಲಂಗ್ಸ್ ಅನ್ನು ನೋಡೋಣ. ಯು ನೋ ದಟ್ ದಿ ಫಂಕ್ಷನ್ ಆಫ್ ಲಂಗ್ಸ್. ಸೊ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಕಾಲ್ಡ್ ಲಂಗ್ಸ್, ಅಂಡ್ ಡ್ಯೂರಿಂಗ್ ದಿ ರೆಸ್ಪಿರೇಷನ್ ಟೇಕನ್ oxygen and released out carbon dioxide through respiration. That is in the sense of inspiration and expiration. Respiratory types. ಏನು ಉಸಿರಾಟದ ಅಂಗಗಳಾಗಿರ್ತಕ್ಕಂತಹ ಶ್ವಾಸಕೋಶಗಳು ಏನಿದೆ, ಈ ಉಸಿರಾಟ ಕ್ರಿಯೆಯಲ್ಲಿ ಯು ನೋ ದಟ್ ದಿ ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ collected from the body through expiration during respiration. ಏನು ಲಂಗ್ಸ್ ಏನಿದೆ, ನಮ್ಮ ದೇಹದಲ್ಲಿ ಕಲೆಕ್ಟ್ ಆಗಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಕ್ಸ್ಪಿರೇಷನ್ ವಿಧಾನದಿಂದ ಹೊರ ಹಾಕುತ್ತೆ, ಲಂಗ್ಸ್ನ ಮುಖಾಂತರ ಹೊರಗೆ ಹಾಕುತ್ತೆ. ಹಾಗೆ ಲಂಗ್ಸ್ ಏನಿದೆ ಕೇವಲ ಕಾರ್ಬನ್ ಡೈಆಕ್ಸೈಡ್ನಷ್ಟೇ ಅಲ್ಲ ಅದು ಹೊರ ಹಾಕುವುದು, ಹಾಗೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ವಾಟರ್, ವೇಸ್ಟ್ ವಾಟರ್ ಆಲ್ಸೋ ಎಲಿಮಿನೇಟೆಡ್ ಥ್ರೂ ರೆಸ್ಪಿರೇಷನ್. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೂಡ ಏನಾಗ್ತದೆ, ವೇಸ್ಟ್ ಆಗಿರ್ತಕ್ಕಂಥ ನೀರು ಕೂಡ ಏನಾಗುತ್ತೆ, ಆ ಒಂದು ಉಸಿರಾಟದ ಕ್ರಿಯೆಯಿಂದ ಹೊರ ಹಾಕಲ್ಪಡುತ್ತದೆ, ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಹೊರ ಹಾಕಲ್ಪಡುತ್ತದೆ. ಹಾಗಾಗಿ ಲಂಗ್ಸು ಕೂಡ play a significant role during the elimination of nitrogenous waste or excretory waste in this type or in this way. ಈ ರೀತಿಯಾಗಿ
ತ್ಯಾಜ್ಯ ವಸ್ತುವನ್ನ ಇನ್ನೊಂದು ರೂಪದಲ್ಲಿ ಹೊರಹಾಕತ್ತೆ ಲಂಗ್ಸ್ ಅಂತ ಹೇಳ್ತೇವೆ. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಒನ್, ಲಿವರ್. ಯು ನೋ ದಟ್ liver, it is the largest organ of our body. Liver, it weighs about 1 to 1.5 kg. ನಮ್ಮ ದೇಹದಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ಹಾಗೆ ಭಾರವಾಗಿರ್ತಕ್ಕಂತಹ ಅಂಗಾಂಗಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಲಿವರ್ ಅಂತ ಹೇಳ್ತೇವೆ. ಲಾರ್ಜೆಸ್ಟ್ ಆರ್ಗನ್ ಅದು, ನಮ್ಮ ದೇಹದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಆರ್ಗನ್ನು ಲಿವರ್. ಹಾಗೆ ಅದರ ತೂಕ ಕೂಡ 1.5 kg ಇದೆ ಅದು ಲಿವರು. ಹಾಗಾದರೆ ಲಿವರು ಯಾವ ರೂಪದಲ್ಲಿ ಈ ಒಂದು ತ್ಯಾಜ್ಯ ವಸ್ತುವನ್ನು ಬಾಡಿಯಿಂದ ಹೊರಗೆ ಕಳಿಸುತ್ತೆ ಅಂದಾಗ, ಸೊ ಲಿವರ್ ಸೆಕ್ರೇಟ್ಸ್ bile juice. Liver secretes bile juice and bile substances. ಈ ಲಿವರ್ ಏನಿದೆ ಪಿತ್ತಜನಕಾಂಗ ಅಂತ ಕರಿತೇವೆ. ಇದು ಒಂದು ಜ್ಯೂಸನ್ನು ಸೆಕ್ರೀಟ್ ಮಾಡ್ತದೆ. ಆ ಜ್ಯೂಸನ್ನು ಬೈಲ್ ಜ್ಯೂಸ್ ಅಂತ ಕರಿತೇವೆ. ಪಿತ್ತರಸ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ, ಬೈಲ್ ಜ್ಯೂಸ್ ಅಂತ ಹೇಳ್ತೇವೆ. ಹಾಗೆ ಬೈಲ್ ಸಬ್ಸ್ಟೆನ್ಸ್ ಅನ್ನು ಕೂಡ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಲಿವರ್. ಆ ಬೈಲ್ ಸಬ್ಸ್ಟೆನ್ಸಸ್ ಯಾವುದಪ್ಪ ಅಂದಾಗ, bile substances in the form of bilirubin and bilirubinin, then cholesterol. These three are called bile substances. ಏನು ಬೈಲ್ ಜ್ಯೂಸ್ ಏನಿದೆ, ಆ ಜ್ಯೂಸಿನ ಜೊತೆಗೆ ಬೈಲ್ ಸಬ್ಸ್ಟೆನ್ಸ್ ಅನ್ನು ಕೂಡ ಲಿವರ್ ಸೆಕ್ರೀಟ್ ಮಾಡ್ತದೆ. ಯಾವುದು ಬೈಲ್ ಸಬ್ಸ್ಟೆನ್ಸ್ ಅಂದಾಗ, ಒಂದು ಬೈಲಿರೂಬಿನ್ ಅಂತ ಕರಿತೇವೆ. ಒನ್ ಆಫ್ ದಿ ಟೈಪ್ ಆಫ್ ಬೈಲ್ ಸಬ್ಸ್ಟೆನ್ಸ್. ಹಾಗೆ ಬೈಲಿವಿರಿಡಿನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅನದರ್ ಟೈಪ್ ಆಫ್ ಬೈಲ್ ಸಬ್ಸ್ಟೆನ್ಸ್. ದೆನ್ ಕೊಲೆಸ್ಟರಾಲ್. ಈ ಮೂರು ಕೂಡ ಲಿವರ್ ಏನ್ ಮಾಡುತ್ತೆ, ಬೈಲ್ ಸಬ್ಸ್ಟೆನ್ಸ್ ಆಗಿ ಅದನ್ನ ಸೆಕ್ರೀಟ್ ಮಾಡ್ತದೆ. ಒಂದು ಬೈಲಿರೂಬಿನ್ ಅಂತ ಕರಿತೇವೆ, ಹಾಗೆ ಬೈಲಿವಿರಿಡಿನ್ ಅಂತ ಕರಿತೇವೆ, ಮತ್ತೆ ಕೊಲೆಸ್ಟ್ರಾಲ್. ಈ ಮೂರನ್ನ ನಾವು ಬೈಲ್ ಸಬ್ಸ್ಟೆನ್ಸಸ್ ಅಂತ ಕರಿತೇವೆ. ದೀಸ್ ಬೈಲ್ ಸಬ್ಸ್ಟೆನ್ಸಸ್ ಫ್ರಮ್ ದಿ ಲಿವರ್ eliminate steroid hormones and some vitamins and drugs. That is degradation of drugs and vitamins. ಏನು ಮಾಡುತ್ತೆ ಈ ಮೂರು ಸಬ್ಸ್ಟೆನ್ಸಸ್ಸು ಅಂದಾಗ, ಸ್ಟೀರಾಯ್ಡ್ ಹಾರ್ಮೋನ್ಸ್ ಅನ್ನ ಡಿಗ್ರೇಡ್ ಮಾಡ್ತದೆ. ಅದನ್ನೇನು ಮಾಡುತ್ತೆ, ಹಾರ್ಮೋನ್ಸ್ ಅನ್ನ, ಎಕ್ಸೆಸ್ ಆಗಿರ್ತಕ್ಕಂಥ ಹಾರ್ಮೋನ್ಸ್ ಅನ್ನ ಎಲಿಮಿನೇಟ್ ಮಾಡುತ್ತೆ, ಬಾಡಿಯಿಂದ ಹೊರಗೆ ಕಳಿಸ್ತದೆ. ಹಾಗೇನೆ ಏನು ಒಂದು ಈ ಮೂರು ಸಬ್ಸ್ಟೆನ್ಸ್ ಏನ್ ಮಾಡ್ತದೆ, ವೈಟಮಿನ್ಸ್ ಅನ್ನ, ಡ್ರಗ್ಸ್ ಅನ್ನ, ಏನು ಡ್ರಗ್ ಅಡಿಕ್ಟ್ ಆಗಿರ್ತಕ್ಕಂಥ ಅಬ್ಯೂಸರ್ಸ್ ಇದ್ದಾರೆ, ಡ್ರಗ್ ಅಬ್ಯೂಸರ್ಸು, ಅವರ ದೇಹದಲ್ಲಿ ಏನಾಗಿರ್ತದೆ, ಡ್ರಗ್ ಕಂಟೆಂಟ್ ಇರ್ತದೆ ಬ್ಲಡ್ ಅಲ್ಲಿ. ಆ ಎಕ್ಸಸ್ ಇರ್ತಕ್ಕಂಥ ಡ್ರಗ್ ಕಂಟೆಂಟ್ ಅನ್ನ ಏನ್ ಮಾಡುತ್ತೆ, ಈ ಮೂರು ಬೈಲ್ ಸಬ್ಸ್ಟೆನ್ಸಸ್ಸು ಡೈಜೆಷನ್ ಟೈಮಲ್ಲಿ ಅದನ್ನ ತ್ಯಾಜ್ಯ ವಸ್ತುವಾಗಿ ಕನ್ವರ್ಟ್ ಮಾಡಿ ಬಾಡಿಯಿಂದ ಹೊರ ಹಾಕುವಲ್ಲಿ ಯಶಸ್ವಿಯಾಗ್ತದೆ. ಡಿಗ್ರೇಡೇಷನ್ ಆಫ್ ವೈಟಮಿನ್ಸ್ ಅಂಡ್ ಡ್ರಗ್ಸ್. ಈ ಕೆಲಸವನ್ನ ಲಿವರ್ ಅಲ್ಲಿ ನಾವು ನೋಡ್ತೇವೆ. ಅದು ಏನು ಬೈಲ್ ಸಬ್ಸ್ಟೆನ್ಸ್ ಅನ್ನ ಸೆಕ್ರೀಟ್ ಮಾಡ್ತದೆ, ಪ್ರೊಡ್ಯೂಸ್ ಮಾಡ್ತದೆ. ಆ ಬೈಲ್ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ಎಲಿಮಿನೇಟ್ ಸಮ್ ಸ್ಟೀರಾಯ್ಡ್ ಹಾರ್ಮೋನ್ಸ್ and the degradation of drugs and the vitamins. These two, that is drugs and vitamins, excess content of drugs and vitamins eliminate through the digestive waste, along with the digestive waste. ಇವೆರಡು ಏನಿದೆ, ಡ್ರಗ್ಸ್ ಮತ್ತೆ ವೈಟಮಿನ್ಸ್ ಏನಿದೆ, ಆ ಎಕ್ಸೆಸ್ ಆಗಿರ್ತಕ್ಕಂಥ ಡ್ರಗ್ಸ್ ಮತ್ತು ವೈಟಮಿನ್ಸ್ ಏನಾಗುತ್ತೆ, ಡೈಜೆಷನ್ ನಲ್ಲಿ ಏನು ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸ್ ಇದೆ, ಜೀರ್ಣವಾಗದೆ ಉಳಿದಂತಹ ತ್ಯಾಜ್ಯ ವಸ್ತು ಏನಿದೆ ಜೀರ್ಣಕ್ರಿಯೆಯಲ್ಲಿ, ಅವುಗಳ ಜೊತೆ ಏನಾಗುತ್ತೆ, ಇದು ತ್ಯಾಜ್ಯ ವಸ್ತುವಾಗಿ ಬಾಡಿಯಿಂದ ಎಲಿಮಿನೇಟ್ ಆಗ್ತದೆ, ಅಲಾಂಗ್ ವಿತ್ ಡೈಜೆಸ್ಟಿವ್ ವೇಸ್ಟ್. ದೆನ್ ಕಮಿಂಗ್ ಟು ದಿ
last one, that is skin. Skin, another important gland that protects our body from the external stimuli. ಹೊರಭಾಗದಿಂದ ಏನು ಮಾಡುತ್ತೆ, ರಕ್ಷಣೆ ಮಾಡ್ತದೆ ಸ್ಕಿನ್ ಅಂತಕ್ಕಂಥದ್ದು. ಸ್ಕಿನ್ another important structure that is made up of squamous epithelial tissue. Important tissue made up of cells, squamous epithelial cells. A skin containing two types of glands. Skin containing two types of glands, namely sweat glands and sebaceous glands. ಏನು ಚರ್ಮ ಇದೆ, ಇದು ನಮಗೆ ಹೊರಗಡೆಯಿಂದ ಬರ್ತಕ್ಕಂತಹ ಒಂದು ಇಂಜುರಿಯನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಸ್ಕಿನ್. ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ದೇಹವನ್ನ. ಈ ಸ್ಕಿನ್ನಲ್ಲಿ ನಾವು ಎರಡು ರೀತಿಯ ಗ್ಲ್ಯಾಂಡ್ಸ್ ಅನ್ನ ನೋಡ್ತೇವೆ, ಗ್ರಂಥಿಗಳನ್ನ ನೋಡ್ತೇವೆ. ಈ ಎರಡು ಗ್ರಂಥಿಗಳು ಯಾವುದಪ್ಪ ಅಂದಾಗ, ಒಂದನ್ನ ನಾವು ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. These two types of glands present in the skin. Sweat glands secrete watery fluid. That watery fluid is called sweat. ಏನು ಸ್ವೆಟ್ ಗ್ಲ್ಯಾಂಡ್ಸ್ ಇದೆ ಸ್ಕಿನ್ನಲ್ಲಿ, ಇದು ಒಂದು ರೀತಿ ನೀರಿನ ರೂಪದ ವಸ್ತುವನ್ನ ಏನು ಮಾಡುತ್ತೆ, ಎಲಿಮಿನೇಟ್ ಮಾಡ್ತದೆ, ಸ್ಕಿನ್ನಿಂದ ಹೊರ ಹಾಕತ್ತೆ. ಆ ನೀರಿನ ರೂಪದ ವಸ್ತುವನ್ನ ನಾವೇನಂತ ಕರಿತೀವಿ, ವಾಟರಿ ಫ್ಲೂಯಿಡ್ ಇರ್ತಕ್ಕಂಥದ್ದನ್ನ ವೇಸ್ಟ್ ಪ್ರಾಡಕ್ಟ್, ಅದನ್ನ ನಾವು ಸ್ವೆಟ್ ಅಂತ ಕರಿತೀವಿ, ಬೆವರುವುದು. ಆ ಬೆವರು ಯಾವ ರೀತಿ ಇರ್ತದೆ, ದ್ರವ ರೂಪದಲ್ಲಿರ್ತದೆ. ದಟ್ ಸ್ವೆಟ್ containing NaCl, ಸೋಡಿಯಂ ಕ್ಲೋರೈಡ್. ಆ ಬೆವರು ಯಾವ ರೀತಿ ಇರ್ತದೆ, ಉಪ್ಪುಪ್ಪಾಗಿರ್ತದೆ. ಯಾಕೆ ಅಂದಾಗ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಕಂಟೆಂಟ್ ಇರ್ತದೆ. ನಮ್ಮ ದೇಹದಲ್ಲಿ ಹೆಚ್ಚಾದಂತಹ ಆ ಸಾಲ್ಟ್ ಏನಾಗುತ್ತೆ, ಸ್ವೆಟ್ ಗ್ಲ್ಯಾಂಡ್ ಇಂದ ಬೆವರಿನ ರೂಪದಲ್ಲಿ ದೇಹದಿಂದ ಹೊರ ಬರ್ತದೆ, ಬೆವರಾಗಿ ಹೊರಗೆ ಬರ್ತದೆ. ಇದು ಸ್ವೆಟ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದಿ ಸ್ಕಿನ್ that eliminate sweat containing NaCl. So in this way, an excess of NaCl eliminate through sweat glands in the form of sweat. Then coming to the second type of gland called sebaceous gland. ಎರಡನೇ ರೀತಿಯಾಗಿರ್ತಕ್ಕಂಥ ಗ್ರಂಥಿ ಯಾವುದು, ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಚರ್ಮದಲ್ಲಿರ್ತಕ್ಕಂಥದ್ದು ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅದರ್ವೈಸ್ ಕಾಲ್ಡ್ ಆಸ್ ಆಯಿಲಿ ಗ್ಲ್ಯಾಂಡ್ಸ್. ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತೇವೆ ಆಯಿಲಿ ಗ್ಲ್ಯಾಂಡ್ಸ್, ಬಿಕಾಸ್ ದೇ ಸೆಕ್ರೇಟ್ ಎ ಕೈಂಡ್ ಆಫ್ ಆಯಿಲ್. ಈ ಏನು ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಇದೆ, ಇವನ್ನ ಆಯಿಲಿ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಅಂದ್ರೆ ಒಂದು ರೀತಿಯ ಎಣ್ಣೆಯನ್ನ ಸೆಕ್ರೇಟ್ ಮಾಡುವಂತಹ, ಆಯಿಲ್ ಅನ್ನ ಸೆಕ್ರೇಟ್ ಮಾಡುವಂತಹ ಗ್ರಂಥಿಗಳು. ಹಾಗಾಗಿ ಇದನ್ನ ಆಯಿಲಿ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಎಂತಹ ಆಯಿಲ್ ಅನ್ನ ಸೆಕ್ರೇಟ್ ಮಾಡ್ತದೆ, ಎ ಟೈಪ್ ಆಫ್ ಆಯಿಲ್. ದಟ್ ಟೈಪ್ ಆಫ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಸೆಬಮ್. ಆ ಆಯಿಲಿ ಕಂಟೆಂಟ್ ಇರ್ತಕ್ಕಂಥ ಪ್ರಾಡಕ್ಟ್ ಏನನ್ನ ಸೆಕ್ರೇಟ್ ಮಾಡುತ್ತೆ, ದಟ್ ಸೆಕ್ರೇಷನ್, ದಟ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಸೆಬಮ್. ಅದನ್ನೇನಂತ ಕರಿತೇವೆ, ಸೆಬಮ್ ಅಂತ ಕರಿತೇವೆ. Sebaceous glands are oil glands secreting a oily type of substance called sebum. A sebum nothing but a mixture of fatty substance. ಏನಿದು ಸೆಬಮ್ ಅಂತಕ್ಕಂಥದ್ದು, ಅಲ್ಲಿ ನಾವು ಸ್ವೆಟ್ ಗ್ಲ್ಯಾಂಡ್ಸ್ ಅಲ್ಲಿ ಬೆವರು ಅಂತಕ್ಕಂಥದ್ದು ಏನಿದೆ, ವಾಟರಿ ಫ್ಲೂಯಿಡ್ ಏನಿದೆ, ಅದು NaCl ಅನ್ನ ಹೊರ ಹಾಕತ್ತೆ. ಹಾಗೆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಏನಾಗುತ್ತೆ, ಆಯಿಲಿ ರೂಪದಲ್ಲಿ, ಎಣ್ಣೆಯ ರೂಪದಲ್ಲಿರ್ತಕ್ಕಂಥ ವಸ್ತುವನ್ನು ಸ್ರವಿಸುತ್ತೆ. ಈ ವಸ್ತುವನ್ನ ಸೆಬಮ್ ಅಂತ ಕರಿತೇವೆ. ಏನಿದು ಸೆಬಮ್ ಅಂದಾಗ, ಇಟ್ ಈಸ್ ನಥಿಂಗ್ ಬಟ್ ಎ ಮಿಕ್ಸ್ಚರ್ ಆಫ್ ಫ್ಯಾಟಿ
ಫ್ಯಾಟಿ ಸಬ್ಸ್ಟೆನ್ಸಸ್. ಈ ಸೆಬಮ್ ಅಂತಕ್ಕಂಥದ್ದು ಒಂದು ರೀತಿ ಮಿಕ್ಸ್ಚರ್ ಆಫ್ ಫ್ಯಾಟಿ, ಕೊಬ್ಬಿನಿಂದ ಕೂಡಿದ ವಸ್ತುವಿನಿಂದ ಕೂಡಿದೆ, ಸೆಬಮ್ ಅಂತ ಕರಿತೇವೆ. ದೆನ್ ದಟ್ ಸೆಬಮ್ ಎಲಿಮಿನೇಟ್ಸ್, ಆ ಹೊರಗೆ ಸ್ರವಿಸಿದಂತಹ ಸೆಬಮ್ಮು ಏನನ್ನ ಹೊರ ಹಾಕುತ್ತೆ ಅಂದಾಗ ದಟ್ ಸೆಬಮ್ ಎಲಿಮಿನೇಟ್ಸ್ ಸ್ಟೀರಾಲ್ ಹೈಡ್ರೋಕಾರ್ಬನ್ಸ್. ಏನನ್ನ ಹೊರ ಹಾಕುತ್ತೆ ಚರ್ಮದಿಂದ? ಒಂದು ಸ್ಟೀರಾಲ್, ಹೈಡ್ರೋಕಾರ್ಬನ್ಸ್ ಅಂಡ್ ಆಲ್ಸೋ ವ್ಯಾಕ್ಸ್. ಒಂದು ರೀತಿ ಅಂಟಂಟಾಗಿರ್ತಕ್ಕಂತಹ ವಸ್ತುವನ್ನ, ವ್ಯಾಕ್ಸ್ ಅನ್ನ, ಹಾಗೆ ಸ್ಟೀರಾಲ್ ಅನ್ನ, ಹೆಚ್ಚಿನ ಎಣ್ಣೆ ಇರ್ತಕ್ಕಂಥದ್ದನ್ನ, ಸ್ಟೀರಾಲ್ ಅನ್ನ, ಹೈಡ್ರೋಕಾರ್ಬನ್ಸ್ ಅನ್ನ ಏನ್ ಮಾಡುತ್ತೆ? ಇದು ಚರ್ಮದಿಂದ ಹೊರ ಹಾಕತ್ತೆ. ಯಾವುದು? ಸೆಬೇಷಿಯಸ್ ಗ್ಲ್ಯಾಂಡ್ಸ್. ಹೀಗೆ ಸ್ಕಿನ್ ನಲ್ಲಿ ಎರಡು ರೀತಿ ಗ್ಲ್ಯಾಂಡ್ಸ್ ಅನ್ನ ನೋಡ್ತೇವೆ. One is sweat glands and another type is sebaceous glands. So sebaceous glands eliminate the hydrocarbons and the oil, that one is wax and sterol. So that the main function of sebum, sebaceous glands are sebaceous glands is that maintaining cooling effect on the surface of skin. ಹಾಗಾಗಿ ಈ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ನ ಮುಖ್ಯ ಒಂದು ಕಾರ್ಯ ಏನಪ್ಪಾ ಅಂದಾಗ, ಬಾಡಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಚರ್ಮ ಯಾವಾಗಲೂ ಕೂಲಾಗಿರುವ ಹಾಗೆ ಕಾಪಾಡುತ್ತೆ. ಕೂಲಿಂಗ್ ಎಫೆಕ್ಟ್ ಅಂತ ಕರಿತೇವೆ. ಇಟ್ ಮೇಂಟೈನ್ ಕೂಲಿಂಗ್ ಎಫೆಕ್ಟ್ ಆನ್ ದಿ ಸರ್ಫೇಸ್ ಆಫ್ ದಿ ಸ್ಕಿನ್. ಸ್ಕಿನ್ ನ ಹೊರಭಾಗದಲ್ಲಿ ಯಾವಾಗಲೂ ಕೂಡ ಕೂಲಾಗಿರುವ ಹಾಗೆ ಏನ್ ಮಾಡುತ್ತೆ? ಟೆಂಪರೇಚರ್ ಅನ್ನ ಹೆಚ್ಚಾಗದೆ ಇರೋ ಹಾಗೆ ಅದು ಕಾಪಾಡುತ್ತೆ. ಯಾವುದು? ಸೆಬೇಷಿಯಸ್ ಗ್ಲ್ಯಾಂಡ್ಸ್. ದೆನ್ so these are the three other glands to help elimination of excretory products or nitrogenous waste. In other way, ಇನ್ನೊಂದು ರೀತಿನಲ್ಲಿ ಕಿಡ್ನಿಯನ್ನ ಹೊರತುಪಡಿಸಿ ಈ ಮೂರು ಅಂಗಾಂಗಗಳು ಏನ್ ಮಾಡುತ್ತೆ? ತ್ಯಾಜ್ಯ ವಸ್ತುವನ್ನ ದೇಹದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದೆ. Now coming to the last one, that is disorders of kidneys. ಹಾಗಾದ್ರೆ ಏನು ಈ ಒಂದು ಮೂತ್ರಪಿಂಡಗಳಿಂದ ಉಂಟಾಗ್ತಕ್ಕಂತಹ ಎಫೆಕ್ಟ್ಸ್ ಏನು, ಡಿಸಾರ್ಡರ್ಸ್ ಏನು? ಹಾಗಾದ್ರೆ ಏನು ಫಂಕ್ಷನ್ ಅಲ್ಲಿ ಇಂಬ್ಯಾಲೆನ್ಸ್ ಆದಾಗ ಅಥವಾ ಕಿಡ್ನಿಗೆ ಏನಾದರೂ ಡ್ಯಾಮೇಜ್ ಆದಾಗ, ಅಫೆಕ್ಟ್ ಆದಾಗ ಯಾವ ರೀತಿ ಡಿಸಾರ್ಡರ್ಸ್ ಅನ್ನ ಕಾಸ್ ಮಾಡುತ್ತೆ ಅನ್ನೋದೇ ಡಿಸಾರ್ಡರ್ಸ್ ಆಫ್ ಕಿಡ್ನಿ. The first disorder of kidney is uremia. Uremia, nothing but accumulation of urea in the blood is called uremia. ಮೊದಲನೇ ಡಿಸಾರ್ಡರ್ ಯಾವುದಪ್ಪ ಅಂದಾಗ ಯುರೇಮಿಯಾ ಅಂತ ಕರಿತೇವೆ. ಏನಿದು ಯುರೇಮಿಯಾ ಅಂದ್ರೆ? ಬ್ಲಡ್ ಅಲ್ಲಿ ಯೂರಿಯಾ ಏನಾಗುತ್ತೆ? ಅಕ್ಯುಮಿಲೇಟ್ ಆಗ್ತಾ ಹೋಗ್ತದೆ. ಆ ಯೂರಿಯಾ ಅಂತಕ್ಕಂಥದ್ದೇನು? ದಟ್ ಈಸ್ ದಿ ವೇಸ್ಟ್ ಪ್ರಾಡಕ್ಟ್. ಸೊ ಎಲಿಮಿನೇಟೆಡ್ ಥ್ರೂ ಕಿಡ್ನೀಸ್. ಕಿಡ್ನಿ ಹೊರಹಾಕುವಂತಹ ತ್ಯಾಜ್ಯ ವಸ್ತು, ಆ ಯೂರಿನ್ ನಲ್ಲಿರ್ತಕ್ಕಂತಹ ಒಂದು ತ್ಯಾಜ್ಯ ವಸ್ತು ಯಾವುದದ್ದು? ಯೂರಿಯಾ. ಇನ್ ಕೇಸ್ ಆಫ್ ಮ್ಯಾಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ನಮ್ಮನ್ನು ಸೇರಿಸ್ಕೊಂಡು ಅನೇಕ ಸಸ್ತನಿಗಳಲ್ಲಿ, ಹಾಗೇನೆ ಟೆರೆಸ್ಟ್ರಿಯಲ್ ಆಂಫಿಬಿಯನ್ಸ್ ಅಲ್ಲಿ ದಿ ಮೇನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಈಸ್ ಯೂರಿಯಾ ಅಂತ ಕರಿತೀವಿ. ಸೊ ವಿ ಆರ್ ಯೂರಿಯೋಟೆಲಿಕ್ ಅನಿಮಲ್ಸ್. ಇಲ್ಲೇನಾಗುತ್ತಾ? ಯೂರಿಯಾ ಯೂರಿನ್ ರೂಪದಲ್ಲಿ ಹೊರ ಹೋಗೋದಿಲ್ಲ, ಅದರ ಬದಲಿಗೆ ಬ್ಲಡ್ ಅಲ್ಲಿ ಅಕ್ಯುಮಿಲೇಟ್ ಆಗ್ತಾ ಹೋಗ್ತದೆ. ಯೂರಿಯಾ ಏನಾಗುತ್ತೆ? ಬ್ಲಡ್ ಅಲ್ಲಿ ಅಕ್ಯುಮಿಲೇಟ್ ಆಗ್ತಾ ಹೋಗ್ತದೆ. ದಟ್ ಕಾಸ್ ಯುರೇಮಿಯಾ. ಇದು ಯುರೇಮಿಯಾ ಅನ್ನುವಂತಹ ಒಂದು ಡಿಸಾರ್ಡರ್ ಅನ್ನ ಏನ್ ಮಾಡುತ್ತೆ? ಕಾಸ್ ಮಾಡ್ತಾ ಹೋಗ್ತದೆ. ಸೊ ದಟ್ ಯುರೇಮಿಯಾ ಡಿಸಾರ್ಡರ್ treated by a technique called hemodialysis. ಅಂತಹ ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡುವಾಗ ಒಂದು ಪ್ರೊಸೀಜರ್ ಅನ್ನ, ಒಂದು ವಿಧಾನವನ್ನ ಬಳಸ್ಕೊಳ್ತಾರೆ. ಆ ವಿಧಾನವನ್ನ ಏನಂತ ಕರಿತೇವೆ ನಾವು? ಹೀಮೋಡಯಾಲಿಸಿಸ್ ಅಂತ ಕರಿತೇವೆ. ಏನಾಗುತ್ತಂತ ಪೇಷಂಟ್ ಅಲ್ಲಿ ಯೂರಿಯಾ ಯಾವಾಗ ಯೂರಿನ್ ಮುಖಾಂತರ ಹೊರ ಹೋಗದೆ ಬ್ಲಡ್ ಅಲ್ಲಿ ಅಕ್ಯುಮಿಲೇಟ್ ಆಗ್ತದೋ, ಅಲ್ಲಿಗೆ ಕಿಡ್ನಿ ಫಂಕ್ಷನ್ ಏನಾಗ್ತದೆ? ಸ್ಟ್ರಕ್
ವರ್ಕ್ ಆಗ್ತದೆ, ಫೇಲ್ಯೂರ್ ಆಗುತ್ತೆ ಕಿಡ್ನಿ, ಅದು ಯಾವ ಫಂಕ್ಷನ್ ಅನ್ನು ಮಾಡೋದಿಲ್ಲ. ಅಂತಹ ಪೇಷಂಟ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಈ ಬ್ಲಡ್ ಅಲ್ಲಿರ್ತಕ್ಕಂಥ ಯೂರಿಯಾವನ್ನ ಹೊರ ತೆಗಿಬೇಕಾಗ್ತದೆ. ಅಲ್ಲಿ ಒಂದು ಪ್ರೊಸೀಜರ್ ಅನ್ನ, ಒಂದು ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಆ ಟೆಕ್ನಿಕ್ ಹೆಸರು ಹೀಮೋಡಯಾಲಿಸಿಸ್ ಅಂತ ಹೇಳ್ತೇವೆ. ಏನಿದೆ ಈ ಪ್ರೊಸೀಜರ್ ಅಲ್ಲಿ? ಹೀಮೋಡಯಾಲಿಸಿಸ್. ಸೊ ಇಟ್ ಈಸ್ ಅ ಪ್ರೊಸೀಜರ್ ಯೂಸಿಂಗ್ ಆಫ್ a unit called or a machine called the cellophane. ಇಲ್ಲೇನ್ ಮಾಡ್ತಾರೆ ಹೀಮೋಡಯಾಲಿಸಿಸ್ ಅಲ್ಲಿ? ಇಟ್ ಈಸ್ ಎ ಪ್ರೊಸೀಜರ್, ಒಂದು ವಿಧಾನ, ರಕ್ತವನ್ನ ಶುದ್ಧೀಕರಿಸುವ ಒಂದು ವಿಧಾನ. ಸೊ ಎ ಕ್ಲೀನಿಂಗ್ ಮೆಥಡ್ ಆಫ್ ಬ್ಲಡ್ ಕ್ಲೀನಿಂಗ್ ಮೆಥಡ್ ಯೂಸಿಂಗ್ ಸೆಲೋಫ್ಯಾನ್. ಸೊ ಮಷೀನ್, ದಟ್ ಈಸ್ ದಿ ಡಯಾಲೈಸರ್ ಅಂತ ಕರಿತೇವೆ ಅಥವಾ ಮಷೀನ್ ಅಂತ ಹೇಳ್ತೇವೆ. ಆ ಮಷೀನ್ ಹೆಸರು ಸೆಲೋಫ್ಯಾನ್ ಅಂತ ಹೇಳ್ತೇವೆ. ಸೊ ಈ ಸೆಲೋಫ್ಯಾನ್ ಅಲ್ಲಿ ಏನಾಗಿರ್ತದೆ, ಇಟ್ ಈಸ್ ಎ ಯೂನಿಟ್, ಸೊ ಡಯಾಲೈಸಿಂಗ್ ಯೂನಿಟ್ ದಟ್ ಕಂಟೈನಿಂಗ್ ಎ ಮೆಂಬ್ರೇನಸ್ ಶೀತ್. ಒಂದು ರೀತಿ ತೆಳುವಾದ ಮೆಂಬ್ರೇನ್ ಅನ್ನ ಕೆಳಭಾಗದಲ್ಲಿ ಹೊಂದಿರುತ್ತೆ ಸೆಲೋಫ್ಯಾನು, ಮೆಂಬ್ರೇನಸ್ ಶೀತ್ ಇರ್ತದೆ. ಅಂಡ್ ಇಟ್ ಬಿಕಮ್ಸ್ ಎ ಪೋರಸ್, ಅಲ್ಲಲ್ಲಿ ರಂಧ್ರಗಳಿರ್ತವೆ. ದೆನ್ it is allowed to bath in the dialyzing fluid. ಈ ಒಂದು ಸೆಲೋಫ್ಯಾನ್ ಏನಿದೆ ಯೂನಿಟ್ ಅನ್ನ, ಒಂದು ಡಯಾಲೈಸಿಂಗ್ ಫ್ಲೂಯಿಡ್ ಇರ್ತದೆ. ಆ ಡಯಾಲೈಸಿಂಗ್ ಫ್ಲೂಯಿಡ್ ಇರ್ತಕ್ಕಂಥ ಕಂಟೈನರ್ ಏನಿದೆ ಯೂನಿಟ್ ಅಲ್ಲಿ, ಇದನ್ನ ಏನ್ ಮಾಡ್ತಾರೆ, ಅಲೋ ಮಾಡ್ತಾರೆ ಟ್ಯೂಬ್ ಅನ್ನ, ಸೆಲೋಫ್ಯಾನ್ ಅನ್ನ. ಇಲ್ಲಿ ಪೋರಸ್ ಇರ್ತಕ್ಕಂಥ ಮೆಂಬ್ರೇನ್ ಶೀಟ್ ಇದೆ, ಮೆಂಬ್ರೇನಸ್ ಶೀಟ್ ಇದೆ, ಅದು ಈ ಫ್ಲೂಯಿಡ್ ಒಳಗಡೆ ಮುಳುಗಿರ್ತದೆ. ಈ ರೀತಿ ಅದ್ರೊಳಗಡೆ ಆ ಸರ್ಫೇಸಿಗೆ ಏನಾಗಿರುತ್ತೆ, ಟಚ್ ಆಗಿರ್ತದೆ. ಅದು ಯಾವುದು? ಈ ಸೆಲೋಫ್ಯಾನ್ ಅಲ್ಲಿ ಕೆಳಭಾಗದಲ್ಲಿರ್ತಕ್ಕಂತಹ ಆ ಮೆಂಬ್ರೇನಸ್ ಶೀಟ್ ಇದೆ. ಸೊ ದಟ್ ಫ್ಲೋಟ್ಸ್ ಆನ್ ದಿ ಫ್ಲೂಯಿಡ್. ಎಂತ ಫ್ಲೂಯಿಡ್ ಅದು? ಡಯಾಲೈಸಿಂಗ್ ಫ್ಲೂಯಿಡ್ ಅಂತ ಕರಿತೇವೆ. ಇಟ್ ಕಂಟೈನಿಂಗ್ ಸೇಮ್ ಮ್ಯಾಟರ್ ಆಸ್ ವಿ ಸೀನ್ ಇನ್ ದಿ ಪ್ಲಾಸ್ಮಾ. ರಕ್ತದಲ್ಲಿರ್ತಕ್ಕಂಥ ಪ್ಲಾಸ್ಮಾದಲ್ಲಿ ಏನೇನು ಕಂಟೆಂಟ್ ಇದೆಯೋ ಅದೆಲ್ಲ ಕಂಟೆಂಟ್ ಕೂಡ ಈ ಒಂದು ಡಯಾಲೈಸಿಂಗ್ ಫ್ಲೂಯಿಡ್ ಅಲ್ಲಿ ಇರ್ತದೆ. ಈಗ ಪೇಷಂಟ್ ಇಂದ ಏನ್ ಮಾಡ್ತಾರೆ, ರಕ್ತವನ್ನ ಕ್ಲೀನ್ ಮಾಡಬೇಕಾಗ್ತದೆ. ಸೊ ಏನ್ ಮಾಡ್ಬೇಕು ಇಲ್ಲಿ? ವ್ಯಾನ್ ದಿ ಬ್ಲಡ್ ಡ್ರೈನ್ಡ್ ಫ್ರಮ್ ದಿ ಆರ್ಟರಿ ಆಫ್ ದಿ ಪೇಷಂಟ್. ಯಾವ ಪೇಷಂಟ್ ಡಯಾಲಿಸಿಸ್ ಪೇಷಂಟ್ ಇದ್ದಾರೆ, ಆ ಪೇಷಂಟ್ ನ ಒಂದು ಏನು ಕೈ ಇದೆ, ಎಡಗೈ ಇದೆ, ಆ ಎಡಗೈಯಿಂದ ಏನ್ ಮಾಡ್ತಾರೆ, ಅವರು ಆರ್ಟರಿ ಮುಖಾಂತರ ಬ್ಲಡ್ ಅನ್ನ ಹೊರಗೆ ತಗೊಳ್ತಾರೆ. ಎಲ್ಲ ಬ್ಲಡ್ ಅನ್ನು ಕೂಡ ಹೊರಗೆ ತೆಗಿತಾರೆ. ಅದನ್ನ ಆರ್ಟರಿ ಮುಖಾಂತರ ತೆಗೆದು ಅದನ್ನ ಸೆಲೋಫ್ಯಾನ್ ನ ಮುಖಾಂತರ ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಈ ಫ್ಲೂಯಿಡ್ ಅಲ್ಲಿ, ಯಾವ್ದದು? ಡಯಾಲೈಸಿಂಗ್ ಫ್ಲೂಯಿಡ್ ಅಲ್ಲಿ. ಅಲ್ಲಿ ಫಿಲ್ಟರ್ ಆಗಿ ಇಂಪ್ಯೂರಿಟೀಸ್ ಇರ್ತಕ್ಕಂಥದ್ದು ಯೂರಿಯಾ ಎಲ್ಲ ಏನಾಗ್ತದೆ, ಸೆಟಲ್ ಡೌನ್, ಕೆಳಗಡೆ ಹೋಗ್ತದೆ, ಅದು ಫಾಲ್ಸ್ ಡೌನ್. ಆ ಬ್ಲಡ್, ಪ್ಯೂರ್ ಬ್ಲಡ್ ಏನಾಗ್ತದೆ, ಒಂದು ಕಡೆಗೆ ಇದರಿಂದ ಸೋಸುವಿಕೆಯ ಮುಖಾಂತರ, ಮೆಂಬ್ರೇನಸ್ ಇಂದ ಸೋಸುವಿಕೆ ಮುಖಾಂತರ ಏನಾಗ್ತದೆ, ಕಲೆಕ್ಟ್ ಆಗ್ತದೆ ಒಂದು ಕಡೆಗೆ. ಆ ಕಲೆಕ್ಟ್ ಆಗಿರುವ ಬ್ಲಡ್ ಅನ್ನ ದೆನ್ ಪಂಪ್ಡ್ ಬ್ಯಾಕ್ ಟು ದಿ ಪೇಷಂಟ್ ಥ್ರೂ ವೇನ್. ಅದೇ ಪೇಷಂಟ್ಗೆ ವೇನಿನ ಮುಖಾಂತರ ಮತ್ತೆ ಏನ್ ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ ಬ್ಯಾಕ್ ಟು ಪೇಷಂಟ್ ಥ್ರೂ ವೇನ್. ಅದನ್ನ ಪಂಪ್ ಮಾಡ್ತಾರೆ. ಮತ್ತೆ ಅದೇ ಕ್ಲೀನ್ ಮಾಡಿರ್ತಕ್ಕಂಥ ಬ್ಲಡ್ ಅನ್ನ ಅದೇ ಪೇಷಂಟ್ಗೆ ವೇನ್ ನ ಮುಖಾಂತರ ಏನ್ ಮಾಡ್ತಾರೆ, ಅವ್ರಿಗೆ ರಿಟರ್ನ್ ಮಾಡ್ತಾರೆ ಅವ್ರಿಗೆ. ಇದು ಡಯಾಲೈಸಿಂಗ್ ಅಂತ ಕರಿತೇವೆ ನಾವು. ಅಂದ್ರೆ ಅವರ ಬ್ಲಡ್ ಅನ್ನ ಶುದ್ಧೀಕರಿಸಿ ಯೂರಿಯಾ ಕಂಟೆಂಟ್ ಎಲ್ಲ ತೆಗೆದು ಫಿಲ್ಟರ್ ಮಾಡಿ ಮತ್ತೆ ಅದೇ ಫಿಲ್ಟರ್ಡ್ ಬ್ಲಡ್ ಅನ್ನ ರಿಟರ್ನ್ ಬ್ಯಾಕ್ ಆರ್ ರಿಟರ್ನ್ ಪಂಪ್ ಟು ದಿ ಪೇಷಂಟ್ ಥ್ರೂ ವೇನ್ ನ ಮುಖಾಂತರ ಅವ್ರಿಗೆ ಮತ್ತೆ ಅದನ್ನ ರಿಟರ್ನ್ ಪಂಪ್ ಮಾಡ್ತಾರೆ. ಇದನ್ನೇ ನಾವು ಡಯಾಲಿಸಿಸ್ ಅಂತ ಕರಿತೇವೆ, ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್, so the renal failure, second disorder is renal failure. That means failure of both kidneys. ಎರಡು ಮೂತ್ರಪಿಂಡಗಳು ಕೂಡ ಕಾರ್ಯವನ್ನ ಮಾಡದೇ ಇದ್ದಾಗ ಅದನ್ನ ನಾವು ರೀನಲ್ ಫೇಲ್ಯೂರ್ ಅಂತ ಕರಿತೇವೆ. ಆ ಕಿಡ್ನಿಯಲ್ಲಿರ್ತಕ್ಕಂತಹ ರೀನಲ್ ಟ್ಯೂಬ್ಯೂಲ್ಸ್ ಏನಿದೆ, ಫಂಕ್ಷನಲ್ ಯೂನಿಟ್ಸ್ ಏನಿದೆ, ನೆಫ್ರಾನ್ಸ್ ಆರ್ ಡ್ಯಾಮೇಜ್ಡ್ ಅಂತ ಕರಿತೇವೆ, ಆರ್ ನಾಟ್ ಫಂಕ್ಷನಿಂಗ್. ಯಾವ ನೆಫ್ರಾನ್ಸ್ ಕೂಡ ಫಿಲ್ಟರ್ ಮಾಡೋದಿಲ್ಲ, ಫಿಲ್ಟ್ರೇಷನ್ ಪ್ರೋಸೆಸ್ ನಡೆಯೋದೇ ಇಲ್ಲ ಅಂತ ಪೇಷಂಟ್ ಅಲ್ಲಿ.
ಅಂತಹ ಸಂದರ್ಭದಲ್ಲಿ ಆ ಕಿಡ್ನಿಯಲ್ಲಿ ಆಗ್ತಕ್ಕಂತಹ ಫೇಲ್ಯೂರನ್ನು ನಾವು ರೀನಲ್ ಫೇಲ್ಯೂರ್ ಅಂತ ಕರಿತೇವೆ. ಇನ್ ದೋಸ್ ಪೇಷಂಟ್ the nephrons, all nephrons are the non-functioning. Then there is no filtration of blood. So that condition is said to be renal failure. So ultimately those patients require or need kidney transplantation. Transplant kidney from the donor. ಈ ರೀನಲ್ ಫೇಲ್ಯೂರ್ ಆಗಿರ್ತಕ್ಕಂಥ ಪೇಷಂಟ್ಸ್ ಅಲ್ಲಿ ಅವ್ರು ಒಂದೇ ಮಾರ್ಗ ಇರ್ತಕ್ಕಂಥದ್ದು ಅದು ಟ್ರಾನ್ಸ್ಪ್ಲಾಂಟೇಷನ್, ಕಸಿ ಮಾಡುವಿಕೆ, ಮೂತ್ರಪಿಂಡ ಕಸಿ ಮಾಡುವಿಕೆ. ಯಾವುದಾದರೂ ಡೋನರ್ ಇಂದ, ಆರೋಗ್ಯವಂತ ಡೋನರ್ ಇಂದ ಅವರ ಒಂದು ಮೂತ್ರಪಿಂಡವನ್ನ ಏನ್ ಮಾಡಬೇಕು, ಇವರಿಗೆ ಕಸಿ ಮಾಡುವಂಥದ್ದು, ಗ್ರಾಫ್ಟಿಂಗ್ ಮಾಡುವಂಥದ್ದು, ಅದನ್ನ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತೇವೆ. ಅದೊಂದು ಮಾರ್ಗದಿಂದ ಮಾತ್ರ ಟ್ರೀಟ್ ಮಾಡಬಹುದು ಅಂತಹ ಪೇಷಂಟ್ಸ್ಗಳಿಗೆ, ರೀನಲ್ ಫೇಲ್ಯೂರ್ ಆಗಿರುವಂತಹ ಪೇಷಂಟ್ಸ್ಗಳಿಗೆ. ಸೊ ದ ಓನ್ಲಿ ವೇ ಟು ಟ್ರೀಟ್ ಈಸ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಅಂತಹ ರೋಗಿಗಳಲ್ಲಿ ಅವರ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಟಿ ಲಿಂಫೋಸೈಟ್ಸ್ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಅದಕ್ಕೆ ಬೇರೆ ಮಾರ್ಗವನ್ನು ತಗೊಂಡು, ಅಂದ್ರೆ ಇಮ್ಯುನೋ ಸಪ್ರೆಸೆಂಟ್ ಇಂಜೆಕ್ಷನ್ಸ್ ಅನ್ನ ಕೊಡಬೇಕು ಅವ್ರಿಗೆ, ಪೇಷಂಟ್ಸ್ಗೆ. ಆ ರೀತಿ ಇಂಜೆಕ್ಷನ್ ಕೊಟ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ ಆ ಒಂದು ಸರ್ಜರಿ. ದಟ್ ಈಸ್ ರೀನಲ್ ಫೇಲ್ಯೂರ್ ಕಂಡೀಷನ್. ದೆನ್ ನೆಕ್ಸ್ಟ್ ಒನ್, renal calculi, nothing but kidney stone, commonly called kidney stone. ಏನು ರೀನಲ್ ಕ್ಯಾಲ್ಕ್ಯುಲೈ ಅಂದರೆ ಕಿಡ್ನಿಯಲ್ಲಿ ಕಲ್ಲಾಗುವುದು, ಕಿಡ್ನಿ ಸ್ಟೋನ್ ಅಂತ ಹೇಳ್ತೇವೆ. ಇತ್ತೀಚೆಗೆ ನಾವು ಕಾಮನ್ ಆಗಿ ನೋಡುವಂತಹ ಒಂದು ಡಿಸಾರ್ಡರ್ ಇದು, ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ. ಹೇಗಾಗ್ತದೆ ಇದು ಅಂದಾಗ, ಸೊ ಇನ್ ದಿ ಕಿಡ್ನಿ ಅಕ್ಯುಮಿಲೇಷನ್ ಆಫ್ ಆಕ್ಸಾಲೇಟ್ ಕ್ರಿಸ್ಟಲ್ಸ್ ಬೈ ಫುಡ್ ಆರ್ ವಾಟರ್, ನೀರಿನಿಂದ, ಆಹಾರದಿಂದ ಏನಾಗ್ತದೆ, ಒಂದು ರೀತಿ ಕ್ರಿಸ್ಟಲ್ಸ್ ಏನಾಗುತ್ತೆ ಕಿಡ್ನಿ ಒಳಗಡೆ ಅಕ್ಯುಮಿಲೇಟ್ ಆಗ್ತದೆ. ಆ ಕ್ರಿಸ್ಟಲ್ಸ್ ಹೆಸರು ಆಕ್ಸಾಲೇಟ್ ಕ್ರಿಸ್ಟಲ್ಸ್ ಅಂತ ಕರಿತೇವೆ. ಆಕ್ಸಾಲೇಟ್ ಕ್ರಿಸ್ಟಲ್ಸ್ ಯಾವುದರಿಂದ ಬರುತ್ತೆ? ಆಕ್ಸಾಲೇಟ್ ಕ್ರಿಸ್ಟಲ್ ಬಾಡಿ ಎಂಟ್ರಿ ಆಗ್ತದೆ ಅಂದಾಗ ಆಹಾರದ ಮೂಲಕ. ಏನು ನಾವು ತಗೊಳ್ತೀವಿ, ಸೊಪ್ಪಿದೆ, ಸೊಪ್ಪಲ್ಲಿ ಪಾಲಕ್ ಸೊಪ್ಪು ಏನಿದೆ, ದಟ್ ಪಾಲಕ್ ಏನಿದೆ ಅದನ್ನು ನಾವು ಏನಂತ ಕರಿತೇವೆ, ದಟ್ ಈಸ್ ಪಾಲಕ್ ಸೊಪ್ಪು ಅಂತ ಹೇಳ್ತೇವೆ ನಾವು. ಸೊ ಆ ಒಂದು ಸೊಪ್ಪಿನಲ್ಲಿ ಕೂಡ ಆಕ್ಸಾಲೇಟ್ ಕ್ರಿಸ್ಟಲ್ ಇದೆ, ಆಕ್ಸಾಲೇಟ್ ಕ್ರಿಸ್ಟಲ್ ಇದೆ. ಈ ಕ್ರಿಸ್ಟಲ್ಲು ಆಹಾರದ ಮೂಲಕ ಅಥವಾ ನೀರಿನ ಮೂಲಕ ದೇಹವನ್ನ ಪ್ರವೇಶ ಮಾಡಿದಾಗ ಏನಾಗ್ತದೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೋನ್ ಫಾರ್ಮೇಷನ್ ಆಗ್ತದೆ. ಸ್ಪಿನಚ್ ಅಂತ ಹೇಳ್ತೇವೆ, ಪಾಲಕ್ಗೆ ಸ್ಪಿನಚ್. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಆಕ್ಸಾಲೇಟ್ ಕ್ರಿಸ್ಟಲ್ಸ್. So when they entered into the body through food or water, those oxalate crystals stored in the kidney makes kidney stones. ಅದನ್ನೇ ನಾವು ಕಿಡ್ನಿ ಸ್ಟೋನ್ ಅಂತ ಕರಿತೇವೆ, or renal calculi. So it is well treated by the treatment. That one is the removal of those stones through a good treatment. ಟ್ರೀಟ್ಮೆಂಟ್ ಇಂದ ಅದನ್ನ ನಾವು ಸರಿ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್, ಗ್ಲಾಮರುಲೋನೆಫ್ರೈಟಿಸ್. ಲಾಸ್ಟ್ ಡಿಸಾರ್ಡರ್ is glomerulonephritis. So it is another type of disorder of kidney. That means glomerulonephritis means inflammation of glomerular part of nephron. ನೆಫ್ರಾನ್ ಅಲ್ಲಿ ಎರಡು ಪಾರ್ಟ್ ನೋಡಿದ್ವಿ ನಾವು. ಒನ್ ಈಸ್ ಗ್ಲಾಮರುಲಸ್ ಅಂಡ್ ಅನದರ್ ಒನ್ ಈಸ್ ರೀನಲ್ ಟ್ಯೂಬ್ಯೂಲ್. ಈ ಇನ್ಫ್ಲಮೇಷನ್ ಅಂದ್ರೆ ಸವೆಯುವಿಕೆ. ಆ ಗ್ಲಾಮರುಲಸ್ ಪಾರ್ಟ್ ಏನಿದೆ ಅದು ಕ್ರಮೇಣ ಕ್ಷೀಣಿಸ್ತಾ ಬರ್ತದೆ, ಸವಿತಾ ಬರ್ತದೆ. ಮೆಂಬ್ರೇನ್ ಎಲ್ಲ ಕೂಡ ಸವಿತಾ ಬಂದು ಚಿಕ್ಕದಾದಾಗ ವರ್ಕ್ ಮಾಡೋದಿಲ್ಲ, ಫಿಲ್ಟ್ರೇಷನ್ ಆಗೋದಿಲ್ಲ. ಅಂತಹ ಕಂಡೀಷನ್ ಅನ್ನ ಗ್ಲಾಮರುಲೋನೆಫ್ರೈಟಿಸ್ ಅಂತ ಕರಿತೇವೆ. That means inflammation of glomerular part of nephron. ಸವೆಯುವಿಕೆ, ಗ್ಲಾಮರುಲಸ್ ಪಾರ್ಟ್ ಸವಿತಾ ಬರುತ್ತೆ. ಆ ಕಂಡೀಷನ್ ಅನ್ನ ಏನಂತ ಕರಿತೇವೆ? ದಟ್ ಕಾಸ್ glomerulonephritis. So this completes the chapter excretory system.
this is enough for today's class. Then I will take up the new chapter in human physiology in the next class. Till then, goodbye.